ಗ್ಲೋಬಲ್ ಕನ್ನಡಿಗ ಬ್ಯಾಲರಾಟ್ಗೆ ಸ್ವಾಗತ, ಚಿನ್ನದ ಗಣಿಗೆ ಸ್ವಾಗತ. 3000 ಮರನ 30 ನಿಮಿಷದಲ್ಲಿ ನೆಟ್ಟಾಕ್ಬಿಟ್ರು ಇಲ್ಲಿಯ ಲೋಕಲ್ ಜನಗಳು. ಆಸ್ಟ್ರೇಲಿಯಾದ ಇತಿಹಾಸ ರೂಪುಗೊಂಡಿದ್ದು ಇದೇ ಜಾಗದಿಂದ. ಇವನು ಎಷ್ಟು ಮುದ್ದಾಗಿದ್ದ ಅಂದ್ರೆ ಇಲ್ಲಿ ನಮ್ಮ ಚಿಕ್ಕಮ್ಮ ಇದ್ದಾರೆ ನೋಡಿ, ಎಷ್ಟು ಸ್ಮಾರ್ಟ್ ಆಗಿ ಆಗ್ಬಿಟ್ಟಿದ್ದಾರೆ. ಆಸ್ಟ್ರೇಲಿಯಾಗೆ ಬಂದಾಗಿಂದ ಫುಲ್ ಇನ್ನೂ ಡಬಲ್ ಹೆಂಗ್ ಆಗ್ಬಿಟ್ಟಿದ್ದಾರೆ. ಎಂತ ಕಾರ್ ನಂಬರ್ ತಗೊಂಡಿದ್ದಾರೆ ಅಂತ. ಐ ಲವ್ ದೋಸಾ ಅಂತೆ. ನನ್ನ ತಂಗಿ ನನ್ನ ಹೃದಯದ ರಾಗಿಣಿ, ನನ್ನ ತಂಗಿ ನನ್ನ ಬದುಕಿನ ಚಂದಿರನೇ. 14,000 ಕಿಲೋಮೀಟರ್ ದಾಟಿ ಇಲ್ಲಿ ಬಂದವಾಗ ಇಲ್ಲಿ ಇವನ್ ಜೊತೆಗಿರಕ್ಕೆ ಅವಕಾಶ ಸಿಕ್ಕಿದೆ. ಇದ್ರೊಳಗೆ ಉಂಡೆ ಹಾಕ್ತಾರಲ್ಲ, ಉಂಡೆ ಹಾಕ್ಬಿಟ್ಟು ಹಿಂದ್ಗಡೆ ಕುಂಡಿಗೆ ಬಂಕಿ ಹಾಕಿದ್ರೆ ಬಡಾರ್ ಅಂತ ಹೊಡೆಯುತ್ತೆ. ಶುಭೋದಯ ನನ್ನ ಪ್ರೀತಿಯ ಸ್ನೇಹಿತರೆ, ನಾನು ನಿಮ್ಮ ಗ್ಲೋಬಲ್ ಕನ್ನಡಿಗ ಮಹಾಬಲರಾಮ್. ನಾನಿದ್ದೀನಿ ನನ್ನ ತಂಗಿಯ ಮನೆಯಲ್ಲಿ. ಆಸ್ಟ್ರೇಲಿಯಾದ ಬಲರಾತ್ ಅನ್ನೋ ಒಂದು ಚಿನ್ನದ ಗಣಿ, ಇಡೀ ಆಸ್ಟ್ರೇಲಿಯಾನೇ ಹುಟ್ಟಿದಂತಹ ಜಾಗದಿಂದ ಬಹಳ 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 ಸ್ಪೆಷಲ್ ಜಾಗ. 2 ವಿಷಯಕ್ಕೆ. ಒಂದು, ಆಸ್ಟ್ರೇಲಿಯಾದ ಇತಿಹಾಸ ರೂಪುಗೊಂಡಿದ್ದು ಇದೇ ಜಾಗದಿಂದ. 2ನೇದು, ನನ್ನ ತಂಗಿಯ ಮನೆಯಲ್ಲಿ ನಾನು ಬಂದು ಆರಾಮಾಗಿರೋದು. 3ನೇದು, ಬಬಲ್ ಮತ್ತು ಬಡ್ಡಿ ಸಿಕ್ಕಿದ್ದು. ಬೌ ಆಟಾಡ್ಬೇಕಾ ಬಂದಿರು. ನೋಡಿ ಇವರು ಹಾಲು ಕ್ಯಾನ್ನ ಕಚ್ಕೊಂಡ್ಬಂದ್ಬಿಟ್ಟಿದ್ದಾನೆ. ಆಯ್ತು ಬಾ. ತಂಗಿಯ ಜೊತೆಗೆ ನಮ್ಮ ಚಿಕ್ಕಮ್ಮ ಕೂಡ ಇಲ್ಲೇ ಬಂದು ಆಸ್ಟ್ರೇಲಿಯಲ್ಲಿದ್ದಾರೆ. ಆರಾಮಾಗಿ ರಿಟೈರ್ಡ್ ಲೈಫನ್ನ ಎಂಜಾಯ್ ಮಾಡ್ತಾಯಿದ್ದಾರೆ. ನೋಡಿ, ಇದು ನನ್ನ ತಂಗಿಯ ಮನೆ. ಇದು ಅವಳ ಪುಟ್ಟದಾದ ತೋಟ. ಇಲ್ಲಿ ಟೊಮ್ಯಾಟೊ, ತರಕಾರಿ ಪ್ರತಿಯೊಂದು ಬೆಳ್ಕೋತಾಳಂತೆ. ಅದು ಬಾರ್ಬಿಕ್ಯೂ ಮಾಡುವಂತಹ ಜಾಗ. ಇದು ಇವರ ಬಹಳ ಸುಂದರವಾದ ಮನೆ. ಇದು ಔಟ್ ಹೌಸು, ಗ್ರ್ಯಾನೀಸ್ ಹೌಸ್ ಅಂತ ಕರೀತಾರೆ. ಮತ್ತು ಅದು ಮೇಯ್ನ್ ಹೌಸು. ಎಷ್ಟು ಚೆನ್ನಾಗಿ ಆಟ ಆಡ್ತಾರೆ ನೋಡಿ. ಬಲರಾತ್ ಪ್ರದೇಶ ತುಂಬ ಥಂಡಿಯ ಪ್ರದೇಶ, ಸಿಕ್ಕಾಪಟ್ಟೆ ತುಂಬ ಸುಂದರವಾಗಿರುವಂತಹ ಪ್ರದೇಶ. ಚಿಕ್ಕದಾಗಿ ಮನೆ ತೋರಿಸ್ತೀನಿ. ಮೊನ್ನೆ ತೋರಿಸಿದ್ದೆ ಅನಿಸುತ್ತೆ, ಬಟ್ ಕರೆಕ್ಟಾಗಿ ಸುಸ್ತಾಗ್ಬಿಟ್ಟಿದ್ದೆ. ಒಂದು ದಿವಸ ಏನೂ ಮುಟ್ಟಿಲ್ಲ, ಕ್ಯಾಮ್ರಾ ಎಲ್ಲ ಆರಾಮಾಗಿ ಮನೇಲಿದ್ದೆ, ಊಟ ತಿಂಡಿ ಮಾಡಿಕೊಂಡು ವಾಕಿಂಗ್ ಮಾಡಿಕೊಂಡು. ಇಲ್ಲಿ ನೋಡಿ, ಇವಾಗ ನಮ್ಮ ಅನ್ನಪೂರ್ಣೇಶ್ವರಿ ನಮಗೆ ಅನ್ನವನ್ನು ಹಾಕ್ತಾಯಿದ್ದಾಳೆ, ದೋಸೆಯನ್ನು ಹಾಕ್ತಾಯಿದ್ದಾಳೆ. ಇಲ್ಲಿ ನಮ್ಮ ಚಿಕ್ಕಮ್ಮ ಇದ್ದಾರೆ. ಇವರ ಹೆಸರು ಉಮಾ ಅಂತ. ನೋಡಿ, ಎಷ್ಟು ಸ್ಮಾರ್ಟಾಗಿ ಆಗ್ಬಿಟ್ಟಿದ್ದಾರೆ. ಆಸ್ಟ್ರೇಲಿಯಾಗೆ ಬಂದಾಗಿಂದ ಫುಲ್ ಇನ್ನೂ ಡಬಲ್ ಹೆಂಗ್ ಆಗ್ಬಿಟ್ಟಿದ್ದಾರೆ ಅಲ್ವಾ? ಇವ್ರ ಜೊತೆಗೆಲ್ಲ ಅಂದರೆ ನಮ್ಮದು ಇವ್ರದ್ದು ಬಾಂಧವ್ಯ ಚಿಕ್ಕ ಬಾಲ್ಯದಿಂದ ನಮ್ಮನ್ನೆಲ್ಲ ಎತ್ತಿ ಆಡಿಸ್ದವ್ರು ಇವರು ಮತ್ತು ಚಿಕ್ಕಪ್ಪ ಎಲ್ಲ. ನೋಡಿ ಮನೆ ಹೆಂಗಿದೆ ಅಂತ. ಬಡ್ಡಿ ಒಳಗೆ ಬಂದ ಅದರಲ್ಲಿ ತಂಗಿಯ ಮನೆಯಲ್ಲಿ ಬಿಸಿ ಬಿಸಿ ದೋಸೆ. ಹೌದಾ? ತವಾ ನೋಡಿ, ಡಬಲ್ ದೋಸೆ. ಇದು ಚಿಕ್ಕ ದೋಸೆ ಅಲ್ಲ, ಇದು ಅಯ್ಯೋ ಪೇಪರ್ ದೋಸೆ ಆಗ್ತಿದ್ದಲ್ಲಿ. ಈಗ ನಮ್ಮ ಚಿಕ್ಕಮ್ಮ ಇವಳು ದೋಸೆ ಹಾಕ್ತಾಳೆ. ನಮ್ಮ ಚಿಕ್ಕಮ್ಮ ನಮ್ಮ ಬಾಲ್ಯದ ನೆನಪುಗಳನ್ನ ಮೆಲ್ಕಾಕ್ತಾರೆ. ಚಿಕ್ಕಮ್ಮ ಹೇಳಿ, ನಾನು ಹೆಂಗಿದ್ದೆ. ಇವನು ಎಷ್ಟು ಮುದ್ದಾಗಿದ್ದ ಅಂದ್ರೆ, ನಾವು ಫುಲ್ ಗುಂಡಿಗೆ ಮುದ್ದಾಗಿದ್ದ. ಕೆಲಸ ಮುಗಿಸ್ಕೊಂಡು ಕೆಲಸ ಮುಗಿಸ್ಕೊಂಡು ಮನೆಗೆ ಅಷ್ಟು ದೂರ ನಡ್ಕೊಂಡು ಹೋಗಿ ಅವ್ರ ಮನೆಯಿಂದ ನಮ್ಮ ಮನೆಗೆ ಮತ್ತಿರ್ಗ 2 ಕಿಲೋಮೀಟ್ರು. ಆ 2 ಕಿಲೋಮೀಟ್ರ್ ಇವನನ್ನು ನೋಡೋಕ್ಕೋಸ್ಕರ ಮತ್ತಿರ್ಗ ವಾಪಸ್ ಅಲ್ಲಿಂದ ಆಯಾಸ ಪಟ್ಕೊಂಡು ಬರ್ತೀವಿ. ಅದಕ್ಕೆ ನಾನು ಆಸ್ಟ್ರೇಲಿಯಾಗೆ ಬಂದಿದ್ದೀನಿ ನಿಮ್ಮನ್ನು ನೋಡೋದಕ್ಕೆ. ನೀವು 2 ಕಿಲೋಮೀಟರ್ ಪ್ರತಿ ದಿವಸ ಬರ್ತಾ ಇದ್ರಿ ಅಂದ್ಬಿಟ್ಟು ಇವಾಗ ನಾನು 12,000, ಭಾವ ಹೇಳಿದ್ದು 14,000 ಕಿಲೋಮೀಟರ್ ದೂರ, 14,000 ಕಿಲೋಮೀಟರ್ ಬಂದಿದ್ದೀನಿ. ಅವೆಲ್ಲ ಆ್ಯಡ್ ಮಾಡಿಬಿಡಿ. ಅಷ್ಟು ಆ್ಯಡ್ ಮಾಡಿದ್ರು ನಾನೇ ಬೀಟ್ ಮಾಡಿದೆ ನಿಮ್ಮನ್ನ. ಅದೇ ಹೇಳಿದೆ, ಏನು ಗೊತ್ತಾ, ಬ್ಯಾಂಗ್ಳೂರಲ್ಲಿ ಇರುವಾಗಲೇ ನಮಗೆ ಜಾಸ್ತಿ ಮೀಟ್ ಮಾಡಕ್ ಆಗ್ತಾ ಇರಲಿಲ್ಲ ಆವಾಗ, ಯಾಕಂದ್ರೆ ನೀವು ಬಿಸಿ, ಯುವರ್ ಆಲ್ವೇಸ್ ಬಿಸಿ. ಇವಾಗ ಸಿಗಂಗಾಯ್ತಲ್ಲ. ಅಲ್ಲಿಂದ 14,000 ಕಿಲೋಮೀಟರ್ ದಾಟಿ ಇಲ್ಲಿ ಬಂದವಾಗ ಇಲ್ಲಿ ಇವನ್ ಜೊತೆಗಿರಕ್ಕೆ ಅವಕಾಶ ಸಿಕ್ಕಿದೆ. ಚಿಕ್ಕಪ್ಪ ಹೆಂಗೆ ರಿಲೇಟೆಡ್ ಅಂತ ಹೇಳ್ತೀನಿ. ನಮ್ಮ ತಾಯಿ ಇದಾರಲ್ಲ, ನಮ್ಮ ತಾಯಿಯ ಅಕ್ಕ ಇದ್ದಾರೆ, ಗಾಯತ್ರಿ ದೊಡ್ಡಮ್ಮ ಅಂತ. ಅವರ ಹಸ್ಬೆಂಡ್ ಅಂದರೆ ನಮ್ಮ ದೊಡ್ಡಪ್ಪ, ಅವರ ತಮ್ಮ, ಹಾಗೆ ತಮ್ಮನ ವೈಫು. ಬಟ್ ಆ್ಯಕ್ಚುಲಿ
ಎಷ್ಟು ಕ್ಲೋಸ್ ಅಂದರೆ ಅದು ಗೊತ್ತೇ ಆಗಲ್ಲ ಅಲ್ವಾ, ಅದು ಹಂಗೆ ಹೇಳೋಕ್ಕಾಗಲ್ಲ. ಚಿಕ್ಕ ವಯಸ್ಸಿಂದ ಅನ್ನಪೂರ್ಣ ಹಾಗೆ ಕಾರ್ತಿಕನ್ ಜೊತೆಗೆ ಆಟ ಆಡ್ಕೊಂಡು ಬೆಳೆದವ್ರು ನಾವೆಲ್ಲ, ನಾನು ನನ್ನ ತಮ್ಮ ಎಲ್ಲ, ಮತ್ತೆ ಇನ್ನೂ ಕಸಿನ್ಸ್ ಇದ್ದಾರೆ, ಸುದೀಪ್ ಸುನಿ ಎಲ್ಲರೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ವಿ. ನನ್ನ ಮಾರ್ಕೆಟಿಂಗ್ ಫೀಲ್ಡಿಗೆ ತಂದವರೇ ಇವರ ಅಪ್ಪ. ನೀವು ಮಾರ್ಕೆಟಿಂಗಲ್ಲಿದ್ರಿ ಅಲ್ವಾ? ಅವರೇ ನನ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ನಮ್ಮ ತಂದೆ ಆಲ್ಮೋಸ್ಟ್ ತಮ್ಮ ಇಡೀ ಜೀವನವನ್ನು ಮಾರ್ಕೆಟಿಂಗ್ ಮತ್ತು ಸೇಲ್ಸಲ್ಲಿ ಕಳೆದ್ರು. ಆ ಸಮಯದಲ್ಲಿ ನಮ್ಮ ಫ್ಯಾಮಿಲಿಯಲ್ಲಿ ಸುಮಾರು ಜನ ಎಲ್ಲರೂ ಬಂದರು ಕಂಪ್ನಿಗಳಿಗೆ. ನಮ್ಮ ಚಿಕ್ಕಪ್ಪ ಕೂಡ ಯಾವುದೋ ರೆನಾಲ್ಸಲ್ಲಿ ಇದ್ರೆ ಚಿಕ್ಕಪ್ಪ? ಇಲ್ಲ ಅವರೇ BGS ಬಿಸ್ಕೆಟ್. BGS ಬಿಸ್ಕೆಟ್ ಹಾಸಂದು, ಅದಕ್ಕೆ ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿದ್ರು. ಓಕೆ ಓಕೆ. ಆಮೇಲೆ ಒಂದು ಅಂತ ಎಲ್ಲಾ ಕಂಪ್ನಿಗಳು ಮಣ್ಣು ಹೊತ್ತು ಏನೋ ಮಾಡಿದೆ. ಈಗ ರಿಟೈರ್ಡ್ ಆಗಿ ಏನು ಮಾಡೋದಿಲ್ಲ, ಎಲ್ಲ ಮಾಡಿದ್ರೆ ಸಾಕು. ಇವರಮ್ಮ ಹೇಗೆ ಅಂದರೆ ಅವರು ಇವರು ಆ ಒಂದು ಟೈಮಲ್ಲಿ ಬೆಂಗಳೂರಲ್ಲಿ ಎಲ್ಲರೂ ಪ್ರತಿಯೊಬ್ಬರು ಮನೆಗೆ ಯಾರಾದರೂ ಬರ್ತಾರೆ ಅಂದರೆ ಮನೆಗೆ ಬರ್ತಾರಾ, ಒಂದು ಕಪ್ ಕಾಫಿ ಮಾಡಬೇಕಾ ಅನ್ನೋ ಯೋಚನೆ. ಆದರೆ ಇವರಮ್ಮ ಯಾವತ್ತೂ ಆ ಥರ ಅಲ್ಲ. ಎಷ್ಟು ಜನ ಬರಲಿ ಯಾರು ಬರಲಿ ಎಲ್ರಿಗೂ ಅವರು ಯಾವತ್ತೂ ಬೇಜಾರು ಮಾಡಿ ಕಳಿಸಿದವರೇ ಅಲ್ಲ ಅಲ್ವಾ. ಅದಕ್ಕೆ ಇವತ್ತು ಜಗತ್ತಲ್ಲಿ ಯಾವುದೇ ಮೂಲೆಗೆ ಹೋದ್ರೂ ಎಲ್ಲರ ಮನೇಲಿ ನನಗೆ ಪ್ರೀತಿ, ವಿಶ್ವಾಸ, ಊಟ, ವಸತಿ ಎಲ್ಲ ಸಿಗ್ತಾ ಇದೆ. ಮೋಸ್ಟ್ಲಿ ನಮ್ಮ ತಾಯಿ ಮಾಡಿದ ಪುಣ್ಯನೇ ಅನ್ಸುತ್ತೆ ಅಲ್ವಾ? ಹೌದು. ಇಲ್ಲಾಂದ್ರೆ ಯೋಚನೆ ಮಾಡಿ, ಈಗ ಎಲ್ಲೋ ನಿಮ್ಮನ್ನು ಹುಡ್ಕೊಂಬಂದು ಇಲ್ಲಿ ಊಟ ಮಾಡ್ತಾ ಇದೀನಿ, ಅಲ್ಲಿ ಯಾವುದೋ ಇರಾನು, ಯಾವುದೋ ಇರಾಕು, ಯಾವುದೋ ಇನ್ನೊಂದು ಯಾವುದೋ ಆಫ್ರಿಕಾ, ಎಲ್ಲ ಮೂಲೆಗಳಲ್ಲಿ ಯಾರ್ಯಾರೋ ನಮ್ಮ ಕನ್ನಡಿಗರು ಅಷ್ಟೇ, ಕನ್ನಡೇತರರು ಅಷ್ಟೇ, ಇಡೀ ವಿಶ್ವದ ಬೇರೆ ಬೇರೆ ಜನಗಳು ಕರ್ಕೊಂಡು ಊಟ ಹಾಕೋದು, ಅವ್ರ ಮನೇಲಿ ಇಟ್ಕೊಳ್ಳೋದು ಎಲ್ಲಿ ಸಾಧ್ಯ? ಯೋಚನೆ ಮಾಡಿ ಒಂದ್ಸಲ. ಸೊ ನೆನ್ನೆಯಿಂದ ಏನು ಮಾಡಿದೆ ಅಂದರೆ ಫೋನು ಶೂಟಿಂಗ್ ಎಲ್ಲ ಬಿಸಾಕ್ಬಿಟ್ಟು ಚೆನ್ನಾಗಿ ಇಡ್ಲಿ ಏನೇನು ಸಿಗುತ್ತೋ ಅನ್ನ ಹುಳಿ ಮಾಡಿದ್ರು, ಅದು ಎಲ್ಲ ಬೀಟ್ರೂಟ್ ಹುಳಿ ತಿಂದೇನೆ ಇಲ್ಲ ನಾನು ಯಾವತ್ತು. ಬೀಟ್ರೂಟ್ ಹುಳಿ ತಿಂದು ಪಾಯಸ ತಿಂದು ಗಂಟುಗಟ್ಟಲೆ ಮಾತಾಡಿ ಅಯ್ಯೋ ಒಳ್ಳೆ ನಿದ್ದೆ ಮಾಡಿ ಸಮಾಧಾನ ಆಗಿ ಇವಾಗ ಎದ್ದು ನನ್ನ ಅನ್ನಪೂರ್ಣ ಎಲ್ಲೋ ಕರ್ಕೊಂಡು ಹೋಗ್ತಾಳಂತೆ, ಜಗತ್ತನ್ನ ತೋರಿಸ್ತಾಳಂತೆ ಅವಳು ಊರಿನ ಸುತ್ತಮುತ್ತ. ಅದನ್ನ ನೋಡಕ್ಕೆ ಹೋಗ್ತೀವಿ, ದೋಸೆ ಬ್ಯಾಟಿಂಗ್ ಆಡಿ ಒಳ್ಳೆ ಫಿಲ್ಟರ್ ಕಾಫಿ ಕುಡಿದು ಇನ್ನೊಂದು ಸ್ವಲ್ಪ ಹೊರಟೆ ಹೊಡೆದು ಹೋಗ್ತೀವಿ. ಮತ್ತೆ ಸಿಗೋಣ ಸ್ವಲ್ಪ ಹೊತ್ತಾದ್ಮೇಲೆ. ಸೊ ಭಾಳ ಖುಷಿ ಆಯಿತು ಚಿಕ್ಕಪ್ಪನ ಹತ್ರ ಮಾತಾಡಿ ದೋಸೆ ತಿಂದು ಹೊರಡೋಣ. ಹೇಳಕ್ ಇನ್ನೂ ತುಂಬಾ ಇದೆ, ಮತ್ತೆ ಮಾತಾಡೋಣ. ಮತ್ತೆ ಮಾತಾಡೋಣ ಬ್ರೇಕ್ನ ನಂತರ. ಬ್ರೇಕ್ನ ನಂತರ. ಮಮತೆ ನಿನ್ನಲ್ಲಿದೆ, ಅಪ್ಪನ ಕನಸು ಕಣ್ಣಲ್ಲಿದೆ, ಪುಟ್ಟ ಹೆಜ್ಜೆ ದಾರಿಯಲಿ ನಿನ್ನ ಕಾವಲು ನಾನಲ್ಲವೇ, ನೀನು ನಗುವ ಕ್ಷಣವೇ ಮನೆ ತುಂಬಾ ಹಬ್ಬವೇ, ಕಣ್ಣೀರಾದ ದಿನಗಳಿಗೂ ನೀನೇ ಬಣ್ಣ ತುಂಬುವೆ, ಹೇಳು ಮುದ್ದು ಹಕ್ಕಿಯೇ ಆಕಾಶ ಮುಟ್ಟುವೆ, ಬೀಳುವ ಕ್ಷಣ ಬಂದರೂ ಕೈ ಹಿಡಿಯಲು ನಾನಿರುವೆ, ನನ್ನ ತಂಗಿ ನನ್ನ ಹೃದಯದ ರಾಗಿಣಿ, ನನ್ನ ತಂಗಿ ನನ್ನ ಬದುಕಿನ ಚಂದಿರನೇ, ನನ್ನ ತಂಗಿ ನಿನ್ನ ನಗು ಸಾಕು ನನಗೆ, ನನ್ನ ತಂಗಿ ನೀನೇ ನನ್ನ ಹೆಮ್ಮೆ. ಕನಸಿನಂತೆ ಹೃದಯದೊಳಗೆ ನೀ ಉಳಿದೆ, ಕೋಪ ಬಂದರೂ ಕ್ಷಣದಲ್ಲೇ ನಿನ್ನ ಅಪ್ಪುಗೆಗೆ ಕರಗಿದೆ, ನೀನು ಹೇಳುವ ಸಣ್ಣ ಕಥೆ ನನ್ನ ದಿನದ ಸಿಹಿ ಗೀತೆ, ನೀನು ಜೊತೆ ಇದ್ದರೆ ಸಾಕು ಪ್ರತಿ ಕ್ಷಣವೂ ಹಬ್ಬವೇ, ಹೇಳು ಮುದ್ದು ಹಕ್ಕಿಯೇ ಆಕಾಶ ಮುಟ್ಟುವೆ, ಬೀಳುವ ಕ್ಷಣ ಬಂದರೂ ಕೈ ಹಿಡಿಯಲು ನಾನಿರುವೆ, ನನ್ನ ತಂಗಿ ನನ್ನ ಹೃದಯದ ರಾಗಿಣಿ, ನನ್ನ ತಂಗಿ ನನ್ನ ಬದುಕಿನ ಚಂದಿರನೇ, ನನ್ನ ತಂಗಿ ನಿನ್ನ ನಗು ಸಾಕು ನನಗೆ, ನನ್ನ ತಂಗಿ ನೀನೇ ನನ್ನ ಹೆಮ್ಮೆ.
ಮನೆಯ ಪಾರ್ಕಿಂಗ್ ಜಾಗ ಮನೆಯನ್ನು ಇವರುಗಳೇ ಕಟ್ಕೊಂಡಿರೋದಂತೆ. ಓ, ಕಾರ್ ಸಖತ್ತಾಗಿದೆ. ಎಂಥ ಕಾರ್ ನಂಬರ್ ತೊಗೊಂಡಿದ್ದಾರೆ ಅಂತ, ಐ ಲವ್ ದೋಸಾ ಅಂತೆ. ಇಲ್ಲಿ ವಿಕ್ಟೋರಿಯಲ್ಲಿ ಏನಂದರೆ ನೀವು ಏನು ಬೇಕೋ ಆ ಥರ ದುಡ್ಡು ಕೊಟ್ಟು ನೀವು ಐ ಲವ್ ದೋಸಾ, ಐ ಲವ್ ಮಂಡ್ಯ, ಗ್ಲೋಬಲ್ ಕನ್ನಡಿಗ ಈ ಥರ ಎಲ್ಲ ನೇಮ್ ಪ್ಲೇಟ್ಗಳನ್ನ ತೊಗೋಬೋದು. ನನ್ನ ತಂಗಿ ಗಾಡಿ ಓಡಿಸ್ತಾ ಇರೋದು ಫಸ್ಟ್ ಟೈಮ್ ನೋಡ್ತಾ ಇರೋದು ನಾನು. ಆಚೆ ಕಡೆ ಎಷ್ಟು ಪ್ರಶಾಂತವಾಗಿದೆ. ಮನೆ ಹೆಸರು ರಾಮ ಕುಟೀರ. ಲಾನನ್ನು ಕರೆಕ್ಟಾಗಿ ಮೇಂಟೈನ್ ಮಾಡಲಿಲ್ಲ ಅಂದ್ರೂ ಪಬ್ಲಿಕ್ ಡಿಪಾರ್ಟ್ಮೆಂಟ್ ಅವ್ರು ಬಂದು ಫೈನ್ ಹಾಕ್ತಾರೆ. ಆ ರೀತಿ ರೂಲ್ಸು. ರೋಡಿನ ಎಂಡಲ್ಲೂ ಈ ಥರ ಒಂದು ಸರ್ಕಲಲ್ಲಿ ಸುತ್ತಮುತ್ತ ಮನೆಗಳು ನೋಡಿ ಹೆಂಗಿದೆ ಅಂತ. ಈ ಒಂದು ಅರ್ಬನ್ ಟೌನ್ ಪ್ಲಾನಿಂಗೇ ಬೇರೆ ಥರ. ಮತ್ತು ಯಾವುದು ಹೈ ರೈಸಸ್ ಇಲ್ಲ ಈ ಊರಲ್ಲಿ, ಎತ್ತೆತ್ತರದ ಬಿಲ್ಡಿಂಗ್ ಇಲ್ಲ, ಎಲ್ಲ ಚಿಕ್ಕ ಚಿಕ್ಕ ಪುಟಾಣಿ ಕುಟ್ಟಿ ಮನೆಗಳು. ಭಾರತ ದೇಶದ ಹೋಲಿ ಇದೆಯಲ್ಲ, ಅದನ್ನು ಸೆಲೆಬ್ರೇಟ್ ಮಾಡುವಂತಹ ವಿಕ್ಟೋರಿಯಾ ಪಾರ್ಕ್ಗೆ ಬಂದಿದ್ದೀವಿ. ಪಾರ್ಕು ನೋಡೋದಕ್ಕೆ ಭಾಳ ಮುದ್ದಾಗಿದೆ. ಇವಾಗಷ್ಟೇ ಸೋನೆ ಮಳೆ ಬಂದು ಇನ್ನೂ ಒಂದು ರೀತಿಯ ಮೆರುಗು ಕೊಟ್ಟಿದೆ. ಒಂದು ಚಿಲ್ಲಾಗಿ ವಾಕ್ ಮಾಡಿ ಇನ್ನೂ ಸಾಕಷ್ಟು ಈ ಊರಿನ ಜಾಗಗಳನ್ನು ತೋರಿಸ್ತೀನಿ ಇವತ್ತು. ಆಹಾ, ಅದೃಷ್ಟ ಮಾಡಿದ್ದೆ ಕಣೆ ನೀನು ಈ ಥರ ಊರಲ್ಲಿ ಬದುಕೋದಕ್ಕೆ. ಎಷ್ಟು ಆರಾಮಾಗಿ ಚಿಲ್ಲಾಗಿದೆ. ಹಿಂದ್ಗಡೆ 3000 ಮರ ಇದೆ. 3000 ಮರನ 30 ನಿಮಿಷದಲ್ಲಿ ನೆಟ್ಟಾಕ್ಬಿಟ್ರು ಇಲ್ಲಿಯ ಲೋಕಲ್ ಜನಗಳು. ಆರ್ಬರ್ಸ್ ಡೇ, ಕ್ವೀನ್ಸ್ ಆರ್ಬರ್ಸ್ ಡೇ ಅಂತ 1890ನೇ ಇಸ್ವಿಯಲ್ಲಿ, 1861ನೇ ಇಸ್ವಿಯಲ್ಲಿ ಈ ಜಾಗದಲ್ಲಿ ಗೋಲ್ಡ್ ಮೈನಿಂಗ್ ನಡೀತಾ ಇತ್ತಂತೆ. ಸಾಕು ಚಿನ್ನ ಕದ್ದಿದ್ದು, ಈಗ ಈ ಒಂದು ಜಾಗವನ್ನು ಪಾರ್ಕ್ ಮಾಡೋಣ ಅಂತ ಪಾರ್ಕ್ ಮಾಡಿದ್ದಾರೆ. ಬಹಳ ಅದ್ಭುತವಾಗಿದೆ ಈ ಒಂದು ವಿಕ್ಟೋರಿಯಾ ಪಾರ್ಕು. ನೋಡಿ, ಒಂಥರ ಪ್ರೇಕ್ಷಣೀಯ ಸ್ಥಳ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಒಂದು ಮೂಮೆಂಟ್ ನನ್ನ ಲೈಫಲ್ಲಿ ಒಂದು ರಿಲ್ಯಾಕ್ಸಿಂಗ್ ಟೈಮು. ತಂಗಿ ಫ್ಯಾಮಿಲಿ ಜೊತೆಗೆ ಊರನ್ನು ನೋಡೋದು ಮತ್ತು ಇಲ್ಲಿಯ ಸಿಂಪಲ್ ಲೈಫನ್ನು ಅರ್ಥ ಮಾಡ್ಕೊಳ್ಳೋದಷ್ಟೇ ಈ ಒಂದು ಉದ್ದೇಶ. ಯಾಕೆಂದರೆ ಅಲ್ಟಿಮೇಟ್ಲಿ ಎಲ್ಲ ದೊಡ್ಡ ದೊಡ್ಡ ವಿಷಯಗಳಲ್ಲ, ಚಿಕ್ಕ ಚಿಕ್ಕ ವಿಷಯಗಳು, ಚಿಕ್ಕ ಚಿಕ್ಕ ಸುಖಗಳು, ಮತ್ತು ಕೆಲವು ಸಲ ಕೆಲವು ಸೈಲೆನ್ಸಸ್ ಅವಶ್ಯಕತೆ ಇರುತ್ತೆ ಲೈಫಲ್ಲಿ. ಆ ಒಂದು ಸಾಂದರ್ಭಿಕವಾಗಿ ನಾನು ಈ ಥರ ಮಾತಾಡ್ತಾ ಇರೋದು. ಇಲ್ಲಾಂದರೆ ನೋಡ್ತಾನೆ ಇರ್ತೀರ ಎಲ್ಲ ಪ್ರಪಂಚದ ವಂಡರ್ಸು, ಹಾಟೆಸ್ಟು, ಕೋಲ್ಡೆಸ್ಟು, ಡೀಪೆಸ್ಟು ಎಲ್ಲ. ಬಟ್ ಈ ಸತಿ ಪ್ರಪಂಚದ ಸಿಂಪ್ಲೆಸ್ಟ್ ಜಾಗಕ್ಕೆ ಬಂದಿದ್ದೀನಿ, ತಂಗಿಯ ಮನೆ. ನೋಡೋಕ್ಕೆ ಪ್ರಶಾಂತವಾಗಿ ಕಾಣುವಂಥ ಈ ಜಾಗ ಅಷ್ಟು ಪ್ರಶಾಂತವಾಗಿರಲಿಲ್ಲ. ವರ್ಲ್ಡ್ ವಾರ್ 2 ಸಮಯದಲ್ಲಿ 1200 ಜನ ಅಮೆರಿಕನ್ ಸೋಲ್ಜರ್ಸ್ಗೆ ಬೇಸ್ ಕ್ಯಾಂಪ್ ಆಗಿ ಯೂಸ್ ಮಾಡಿದ್ರು ಇದನ್ನು. ನೋಡಿ, ಇದನ್ನು 1853ನೇ ಇಸ್ವಿ. ಇದೇನಿದು 58/1/26 ರಾಯಲ್ ಬ್ರಿಟಿಷ್ ಕ್ರೌನು. ಕ್ರೌನ್ ಹಾಕಿದ್ದಾರೆ. ಹಳೇ ಕಾಲದ ತುಪಾಕಿ. ಎಷ್ಟು ವೆಯ್ಟ್ ಹಾಕ್ಬೋದು ಅಂತಲೂ ಹಾಕಿದ್ದಾರೆ ಅನ್ಸುತ್ತೆ. ಇಲ್ಲಿ ವೆಯ್ಟ್ 6650 ಪೌಂಡ್ಸ್. ಇದಾಕೋರಲ್ಲ, ಇದ್ರೊಳಗೆ ಇದೇ ಆರ್ಟಿಲರಿ, ಮಾಡರ್ನ್ ಆರ್ಟಿಲರಿಗೆ ಇದೇ ಒಂದು ಬುನಾದಿ. ಇದ್ರೊಳಗೆ ಉಂಡೆ ಹಾಕ್ತಾರಲ್ಲ, ಉಂಡೆ ಹಾಕ್ಬಿಟ್ಟು ಹಿಂದ್ಗಡೆ ಕುಂಡಿಗೆ ಬಂಕಿ ಹಾಕಿದ್ರೆ ಬಡಾರ್ ಅಂತ ಹೊಡೆಯುತ್ತೆ. ಬೆಂಕಿ ಬೀಳುತ್ತೆ. ಸಿಟಿ ಕಡೆ ಪಾರ್ಕಿಂಗ್ ಸಿಗೋದೇ ಸಿಕ್ಕಾಪಟ್ಟೆ ಕಷ್ಟ. ಬರ್ತಿದ್ದಂಗೆ ಗಿಫ್ಟ್ ರೂಪದಲ್ಲಿ ನಮಗೊಂದು ಪಾರ್ಕಿಂಗ್ ಸಿಕ್ಬಿಡ್ತು. ಅದು ದೊಡ್ಡ ಗಾಡಿ ಅಲ್ವಾ? ಫೀಸ್ ಕಟ್ಟಬೇಕಾ ಇಲ್ವಾ? ಫ್ರೀನಾ ಇದು? ಇಲ್ಲ, ಇವಾಗ ಏನಾಗಿರುತ್ತೆ ಅಂತಂದರೆ ಬ್ಯಾಲ್ರೆಟ್ಟಲ್ಲಿ ಒಂದು ಸೆಲೋ ಪಾರ್ಕ್ ಅಂತ ಒಂದಿರುತ್ತೆ, ಆ್ಯಪ್ ಇದೆ. ಆ ಆ್ಯಪಲ್ಲಿ ನಾವು ಸೆಲೆಕ್ಟ್ ಮಾಡಿಬಿಟ್ಟು ಎಲ್ಲಿ ನಿಲ್ಸಿದ್ವಿ ಅಂತ ಇದು ಮಾಡಿ ವೆಹಿಕಲ್ನ ಸೆಲೆಕ್ಟ್ ಮಾಡಿಕೊಂಡು ಸ್ಟಾರ್ಟ್ ಮಾಡಿದ್ರೆ, ಪ್ರೆಸ್ ಸ್ಟಾರ್ಟ್ ಮಾಡ್ತು ಅಂತಂದರೆ ಟೈಮರ್ ಹಾಕ್ಬಿಟ್ಟು 2 ಅವರ್ಸ್ಗೆ ಫ್ರೀ ಕೊಡ್ತಾರೆ. 2 ಗಂಟೆ ಫ್ರೀ ನಿಲ್ಲಿಸ್ಬೋದು. 2 ಗಂಟೆ ನಿಲ್ಲಿಸ್ಬೋದು. ಅದಾದಮೇಲೆ ಬಂದು ನಾವು ಮತ್ತೆ ಪೇ ಮಾಡಬೇಕು. ಎಷ್ಟಾಗುತ್ತೆ ಅವಾಗ? ಸೊ ಅದು ಡಿಪೆಂಡು, $2.50 ಹಿಡಿದು $15 ಎಷ್ಟು ಗಂಟೆ ಎಷ್ಟೊತ್ತು ನಿಂತಿರ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ. ಬಟ್ ಮತ್ತೆ ಜಾಗ ಚೇಂಜ್ ಮಾಡಿದ್ರೆ ಮತ್ತೆ 2 ಅವರ್ಸ್ ಫ್ರೀ ಸಿಗುತ್ತೆ. ಮತ್ತೆ 2 ಅವರ್ಸ್ ಫ್ರೀ ಸಿಗುತ್ತೆ. ಸೊ ಬುದ್ಧಿವಂತ ಬಾಲಕ ಆಗಾಗ ಚೇಂಜ್ ಮಾಡ್ತಾ ಇರ್ತಾರೆ. ಕರೆಕ್ಟ್. 1 ಅವರ್ ಎಕ್ಸ್ಟ್ರಾ 3 ಗಂಟೆ 35 ನಿಮಿಷ ಕೊಟ್ಟಿದ್ದಾರಾ? 3 ಗಂಟೆ. ಈ ಒಂದು ವಾರದ ಇದರಲ್ಲಿ 3 ಗಂಟೆ 35 ನಿಮಿಷ 16 ಸೆಕೆಂಡ್ ಬಾಕಿ ಇದೆ ಇನ್ನು ನಮಗೆ ಈ ಜಾಗಕ್ಕೆ. ಈಗ ನಿಂಗೆ ಗೊತ್ತಾ ಏನಕ್ಕೆ ಇಲ್ಲಿ ಕರ್ಕೊಂಬಂದಿದ್ದು? ಯಾಕೆ? ಛತ್ರಿಗಳನ್ನ ತಲೆ ಮೇಲೆ ಮಾತ್ರ ಹಿಂಗೆ ಹಿಡ್ಕೊಂಡು ನೇತಾಕಿರ್ತೀವ, ಈ ಜಾಗದಲ್ಲಿ ಬಾ ಸ್ಪೆಷಲ್ ನೋಡು, ಎಲ್ಲ ತಂತಿ ಮೇಲೆ ನೇತಾಕಿದ್ದಾರೆ. ಕಲರ್ ಆಗಿ ಅಂಬ್ರೆಲಾಗಳಿದೆ. ಓ, ಇದನ್ನ ಅಂಬ್ರೆಲಾ ಲೇನ್ ಅಂತ ಕರೀತಾರೆ. ಒನ್ ಆಫ್ ದ ಪಾಪ್ಯುಲರ್ ಟೂರಿಸ್ಟ್ ಅಟ್ರಾಕ್ಷನ್ಸ್ ಇನ್ ಬ್ಯಾಲರೆಟ್. ಛತ್ರಿ ನೇತಾಕ್ಬಿಟ್ಟು ಪಾಪ್ಯುಲರ್ ಮಾಡ್ಬಿಟ್ರಾ? ಓ ವಾವ್. ಈ ತರ ಮಳೆ ಬರ್ತಿರತ್ತಲ್ಲ ಯಾವಾಗ್ಲೂ, ಯಾರನ್ನ ಬಂದಿಲ್ಲೇ ನಿಂತ್ಕೊಂಡಿರ್ಲಿ ಅನ್ಬಿಟ್ಟು ಅಂತ. ಚೆನ್ನಾಗಿ ಮಾಡಿದ್ದಾರೆ. ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ಎಲ್ಲದಕ್ಕಿಂತ. ಮತ್ತು ವಿಶೇಷ ಏನಂದರೆ ನೀರಲ್ಲಿ ಕಾಣ್ತಿರುವಂತಹ ರಿಫ್ಲೆಕ್ಷನ್ ಇದೆಯಲ್ಲ, ಅದು ಸಕ್ಕತ್ತಾಗಿ ಕಾಣಿಸ್ತದೆ. ಯಾ
ಗ್ಲೋಬಲ್ ಕನ್ನಡಿಗ ಬ್ಯಾಲರಾಟ್ಗೆ ಸ್ವಾಗತ, ಚಿನ್ನದ ಗಣಿಗೆ ಸ್ವಾಗತ, ನಮ್ಮೂರಿನ KGFಗೆ ಸ್ವಾಗತ. ಅದೆಲ್ಲ ಏನಿಲ್ಲ, ಬಾ ಸುಮ್ಮನೆ. ಅಣ್ಣ ನೀನು ಬಂದಿದ್ಯಾ, ಮನೆಗೆ ಬಾ, ದೋಸೆ ಕೊಡ್ತೀನಿ ಇವಾಗ. ಗ್ಲೋಬಲ್ ಕನ್ನಡಿಗ ಬರೀ ಚಾನಲ್ಗೆ ಮಾತ್ರ, ನಿನ್ಗಲ್ಲ. ಹೀಗೆ ಅಣ್ಣ ಯಾವಾಗ್ಲೂ. ಸ್ಪೆಷಾಲಿಟಿ ಏನು ಗೊತ್ತಾ, ಊರು ಚಿಕ್ಕದು, ಆದರೆ ಎಲ್ರಿಗೂ ಒಬ್ರಿಗೊಬ್ರಿಗೆ ಗೊತ್ತಿರಬೇಕು, ಆರಾಮಾಗಿ ಮಾತಾಡ್ಕೊಂಡಿರ್ಬೇಕು, ಊಟ ತಿಂಡಿಗೆಲ್ಲ ಬೇಕು, ಪಾರ್ಟಿ ಗಿಟಿ ಮಾಡಬೇಕು ಅಂತಂದ್ರೆ ಇದೇ ಜಾಗಕ್ಕೆ ಬರಬೇಕು. ಒಳ್ಳೆ ಪಾರ್ಟಿ ಮಾಡ್ತಾರೆ ಸ್ಪೇಸ್. ಪಾರ್ಟಿ 9 ಗಂಟೆಗೆಲ್ಲ ಮುಚ್ಚೋಗ್ಬಿಡುತ್ತೆ. 9 ಗಂಟೆ ಒಳಗೆ ಏನೇನು ಪಾರ್ಟಿ ಮಾಡೋಕ್ಕಾಗುತ್ತೆ ಎಲ್ಲರೂ ಪಾರ್ಟಿ ಮಾಡ್ತಾರೆ ಅಷ್ಟೇ. ಆಸ್ಟ್ರೇಲಿಯಾ ನಾವೆಲ್ಲ ಅನ್ಕೊಳ್ಳೋವಂತಹ ಆಸ್ಟ್ರೇಲಿಯಾನೇ ಬೇರೆ. ನಾವು ಅನ್ಕೋತೀವಿ ರಾತ್ರಿ ಇಡೀ ಎದಿರ್ತಾರೆ ಅಂತ, ಆದರೆ ಆಸ್ಟ್ರೇಲಿಯನ್ಸು ಬೇಗ ಮಲಗ್ತಾರೆ, ಬೇಗ ಹೇಳ್ತಾರೆ ಕೆಲಸಕ್ಕೆ. ಕೆಲವರೆಲ್ಲ ಆಫೀಸ್ಗಳೆಲ್ಲ 6 ಗಂಟೆ 7 ಗಂಟೆಗೆಲ್ಲ ಸೇರುತ್ತಲ್ಲ, 6 ಗಂಟೆಗೆ ಶುರು ಮಾಡ್ತಾರೆ. ಕೆಲವು ಆಫೀಸ್ಗಳು 6 ಗಂಟೆಗೆ ಶುರು ಆಗುತ್ತಾ? 6-6:30 ಅಷ್ಟೊತ್ತಿಗೆ ಶುರು ಆಗೋಗುತ್ತೆ. ಕನ್ಸ್ಟ್ರಕ್ಷನ್ ವರ್ಕ್ಗಳೆಲ್ಲ ಬೇಗ ಸ್ಟಾರ್ಟ್ ಆಗುತ್ತೆ, ಬೇಗ ಶುರು ಆಗುತ್ತೆ, ಬೇಗ ಮುಗಿಯುತ್ತೆ. ಅಂದರೆ ಆ ವರ್ಕ್ ಲೈಫ್ ಬ್ಯಾಲೆನ್ಸ್, ಅಂದರೆ ಸಂಜೆ ಹೊತ್ತು ನೀವು ಮನೆಯಲ್ಲಿ ಫ್ಯಾಮಿಲಿ ಜೊತೆಗೆ ಇರಬೇಕು ಅನ್ನೋದು ಸರ್ಕಾರದ ಉದ್ದೇಶ ಅಲ್ವಾ? ಹೌದು. ಕೆಲವು ಟೈಮಲ್ಲಿ ಸೂಪರ್ ಮಾರ್ಕೆಟ್ಗಳು ಎಲ್ಲದೂ 5 ಗಂಟೆಗೆ ಮುಚ್ಚೋಗ್ಬಿಡ್ತವೆ. ಅಂದರೆ ಏನೇ ಗ್ರಾಸರಿ ನಾವಲ್ಲಿ ರಾತ್ರಿ 1 ಗಂಟೆಗೆ ಹೋದ್ರೂ ಸಿಗುತ್ತಲ್ಲ, ಬ್ಲಿಂಕಿಟ್ ಮಾಡಿದ್ರೆ 2 ಗಂಟೆಗೆ ಮನೆ ಬರುತ್ತೆ, 3 ಗಂಟೆಗೆ ಬಿರಿಯಾನಿ ಬರುತ್ತೆ, ಅವೆಲ್ಲ ಚಾನ್ಸೇ ಇಲ್ಲ ಅಂತ ಯಾರು ಬರಲ್ಲ ಅಷ್ಟೊತ್ತಿಗೆಲ್ಲ. ಗಾಡಿಗಳು ಓಡಾಡಲ್ಲ ನಿಮಗೆ. ಸೊ ಆ ಲೇಬರ್ ಇಶ್ಯೂಸ್, ಅಂದರೆ ಇಲ್ಲಿ ಡಿಗ್ನಿಟಿ ಆಫ್ ಲೇಬರ್ ತುಂಬ ಹೈ ಇದೆ. ಅಂದರೆ ಒಬ್ಬ ಲೇಬರ್ ನೀವು ನಿಮಗೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ, ಈಗ ಅವ್ರು ಹೇಳ್ತಾ ಇದ್ಲು, ಮನೆಗೆ ಒಬ್ಬ ಪ್ಲಂಬರ್ ಬಂದು ಏನು ತೊಂದರೆ ಇದೆ ಅಂತ ಚೆಕ್ ಮಾಡೋದಕ್ಕೆ 5,000-6,000 ರೂಪಾಯಿ ದುಡ್ಡು ಕೊಡಬೇಕು ಅಂತ. ಅಂದರೆ ಇಲ್ಲಿ ಡಿಗ್ನಿಟಿ ಆಫ್ ಲೇಬರ್ ಇದೆ. ಮತ್ತು ಸರ್ಕಾರ ಯಾವುದು ಇಲ್ಲಿಯ ರೂಲಿಂಗ್ ಪಾರ್ಟಿ ಇದೆ, ಅದು ಕೂಡ ಲೇಬರ್ ಪಾರ್ಟಿ. ಅಂದರೆ ಒಬ್ಬ ಕಷ್ಟಪಡುವಂತಹ ಕಾರ್ಮಿಕನ ಪರವಾಗಿ ನಿಂತಿರುವಂತಹ ಸರ್ಕಾರ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಕಾರ್ಮಿಕರ ಪರ ಇರಬೇಕು ನಾವುಗಳು, ಯಾಕಂದರೆ ಅವ್ರು ಕಷ್ಟಪಡೋರು ಅಂತ. ಸೊ ಬಟ್ ಅಲ್ಟಿಮೇಟ್ಲಿ ಬ್ಯಾಲೆನ್ಸ್ ಕೂಡ ಇರಬೇಕು. ಇದೊಂಥರ ನಮಗೆ ತುಂಬ ಅತಿರೇಕ ಅನ್ಸುತ್ತೆ ನಮಗೆ. ಅಂದರೆ ಅಫೋರ್ಡೇ ಮಾಡೋಕ್ಕಾಗಲ್ಲ, ಪ್ರತಿಯೊಂದನ್ನು ನೀವೇ ಮಾಡ್ಕೊಳ್ಳೋ ಸ್ಥಿತಿ ಬಂದ್ಬಿಟ್ಟಿದೆ ಇಲ್ಲಿ ಅಲ್ವಾ? ನಾವು ಮನೆ ಮೂವ್ ಮಾಡಬೇಕು ಅಂತಂದರೆ ನಾವೇ ಮೂವ್ ಮಾಡ್ಬೋದು. ಒಂದು ಟ್ರೈಲರ್ ತಗೊಳ್ಳೋದು, ಮನೆ ಸಾಮಾನೆಲ್ಲ ಒಳಗೆ ಹಾಕೊಳ್ಳೋದು, ನಾವೇ ಹೋಗೆಲ್ಲ ಅಸೆಂಬಲ್ ಮಾಡ್ಕೋಬೇಕು. ಯಾಕಂದರೆ ಬೇರೆಯವ್ರನ್ನ ಅಫೋರ್ಡೇ ಮಾಡೋಕ್ಕಾಗಲ್ಲ, ತುಂಬ ಕಾಸ್ಟ್ಲಿ. ಅಂದರೆ ಒಂದು ಮನೇನ ಮೂವ್ ಮಾಡಬೇಕು ಅಂದರೆ ನನ್ನ ಪ್ರಕಾರ ಒಂದು $10,000 ಬೇಕಾ? $10,000 ಏನು ಬೇಡ. ಹೈರ್ ಮಾಡಬೇಕು ಅಂತಂದ್ರೆ $1,500 $1,500 ಬರೀ ಲೇಬರೇ ಬೇಕಾಗುತ್ತೆ ಒಂದ್ ದಿವಸಕ್ಕೂ ಇಲ್ಲ. ಅವರು 3-4 ಗಂಟೆ ಬರ್ತಾರೆ. ಎಲ್ಲ ಬಾರ್ ಆಗಿರೋಂಥದ್ದು, ಈ ವಾಷಿಂಗ್ ಮಿಷಿನ್ನು, ಡಿಶ್ ವಾಷರ್ಗಳು, ಆಮೇಲೆ ಬಟ್ಟೆ ಒಗೆಯೋ ಮಿಷಿನ್ಗಳು, ಡ್ರೈಯರ್ಗಳು, ಬೆಡ್ಡು, ಸೋಫಾ, TV ಅಂತ ದೊಡ್ಡ ಐಟಮ್ ಎಲ್ಲದನ್ನೂ ಒಂದು ದೊಡ್ಡ ವ್ಯಾನಿಗೆ ಮೂವ್ ಮಾಡ್ತಾರೆ. ಆಮೇಲೆ ಅಲ್ಲಿಂದ ನೀವು ಯಾವ ಮನೆಗೆ ಹೇಳ್ತೀರೋ ಆ ಮನೆಗೆ ತೊಗೊಂಡೋಗಿ ಅಲ್ಲೆಲ್ಲದನ್ನೂ ಒಂದು ಕಡೆ ಡಂಪ್ ಮಾಡ್ತಾರೆ. ಆಮೇಲಿಂದ ಅಲ್ಲಿಂದ ನೀವೇ ಎಲ್ಲ ಕೆಲಸ ಮಾಡ್ಕೋಬೇಕು. ಈಗ ನಮ್ಮ ಮನೆ ಕಡೆ ಎಲ್ಲ ನಾವು ಮನೆ ಶಿಫ್ಟ್ ಮಾಡಿದ್ರೆ ನಮ್ಮ ಕರ್ನಾಟಕದಲ್ಲಿ, ಇಂಡಿಯಾಲಿ ಈಗ ಒಂದು ದಿವಸಕ್ಕೆ $1,000 ಅಥವಾ $1,500 ದುಡಿತಾರೆ ಅಂತ ಅನ್ಸುತ್ತೆ. ಯಾಕಂದ್ರೆ ನನಗೂ ಗೊತ್ತಿಲ್ಲ. ಇಲ್ಲಿ ಆಲ್ಮೋಸ್ಟ್ 1.5 ಲಕ್ಷ ದುಡಿತಾರೆ ಅಲ್ವಾ? ಬಟ್ ಎಕನಾಮಿನೂ ಹಂಗೆ ಇದೆ, ಖರ್ಚು ವೆಚ್ಚ ಹಂಗೆ ಇದೆ. ಇಲ್ಲಿ ಉಳ್ಕೊಳ್ಳೋದಕ್ಕೆ ಮನೆಗಳು, ಇಲ್ಲಿಯ ಇನ್ಶೂರೆನ್ಸು, ಇಲ್ಲಿಯ ಕಾರ್ ಮೇಂಟೆನೆನ್ಸು, ತುಂಬ ಖರ್ಚು ಜಾಸ್ತಿ ಇದೆ. ಹಾಗೇನೆ ಡಿಗ್ನಿಟಿ ಆಫ್ ಲೇಬರ್ ಕೂಡ ಅಷ್ಟೇ ಇದೆ, ಒಳ್ಳೆ ಸಂಬಳ ಸಿಗುತ್ತೆ. ಅಂದ್ರೆ ಕಷ್ಟಪಟ್ಟು ದುಡಿಯೋನ್ಗಂತೂ ಮೋಸನೇ ಇಲ್ಲ. ಇಲ್ಲಿ ಕಷ್ಟಪಟ್ಟು ದುಡಿಯೋನ್ಗೆ ಏನ್ ಬೇಕಾದ್ರೂ ಮಾಡ್ಬೋದು. ಇಲ್ಲಿ ಕಷ್ಟಪಡಬೇಕು, ಹಂಗೆ ಲೈಫ್ನು ಮಜಾ ಮಾಡ್ಕೊಂಡಿರ್ಬೇಕು. ಇವಾಗ ಹೊರಡ್ತಾ ಇದ್ದೀವಿ. ಇವಾಗ ಪಾರ್ಕಿಂಗ್ ಇಂದ ಪ್ರೆಸ್ ಸ್ಟಾಪ್ ಅಂತ ಕೊಟ್ರೆ ಸ್ಟಾಪ್ ಮಾಡೋದಷ್ಟೇ. ಸೊ ಇನ್ನು 3 ಅವರ್ ನಿಲ್ಲಿಸ್ಬೋದು. ಪಾರ್ಕಿಂಗ್ ಸಮ್ಮರಿ ಬರುತ್ತೆ. ಪಾರ್ಕಿಂಗ್ ಫೀಸ್ 0. 13 ನಿಮಿಷ ನಿಂತಿದ್ವಿ. ಬ್ಲ್ಯಾಕ್ ಸ್ವಾನು ಅದ್ರ ಮಕ್ಕಳು ಸರೋವರದಿಂದ ಆಚೆ ಬಂದು ಆಟ ಆಡ್ತಾ ಇವೆ. ಅಮ್ಮ ನೋಡಿ ಹೆಂಗಿದೆ ಅಂತ, ಖತರ್ನಾಕಾಗಿದೆ ಅಮ್ಮ. ಪಕ್ಷಿಗಳು ಕ್ರಾಸ್ ಮಾಡಬೇಕಾದ್ರೆ ಯಾವುದೇ ಕಾರಣಕ್ಕೂ ನಾವು ಗಾಡಿಯನ್ನು ಓಡಿಸ್ಬಾರ್ದು, ಸತ್ತೋಗ್ಬಿಡ್ತವೆ. ರೂಲ್ಸ್ ಇದೆ ಆಸ್ಟ್ರೇಲಿಯಲ್ಲಿ. ಆ ಥರ ಮಾಡಲಿಲ್ಲ ಅಂದರೆ ಸ್ಟ್ರಿಕ್ಟಾಗಿ ಜೈಲ್ ಕೂಡ ಆಗ್ತಾರಲ್ಲ, ಫೈನ್ಸ್ ಬರುತ್ತೆ, ಸಿಕ್ಕಾಬಿಡ ಫೈನ್ಸ್ ಬರುತ್ತಂತೆ. ನೋಡಿ ನಿಲ್ಸಿದ್ರು. ನಾವು ಪಕ್ಷಿಗಳು ಆ ಕಡೆ ಹೋಗೋದಕ್ಕೆ ಹೆಲ್ಪ್ ಮಾಡೋಣ ಬನ್ರೋ. ಎಲ್ಲ ಹೋಗಿ. ಏನು ಮುದ್ದಾಗಿದೆ ಗುರು. ಸ್ವಾನ್ ಅಂತೂ ಎಷ್ಟು ದೊಡ್ಡದಾಗಿದೆ ನೋಡಿ ಇದು. ಹಾಯ್, ಎಷ್ಟು ಕ್ಯೂಟ್ ಆಗಿದೆ. ಈ ಕಡೆ ಅರ್ಧ ಇದೆ, ಆ ಕಡೆ ಅರ್ಧ ಇದೆ. ಏನು ಗೊತ್ತಾ ಬಂದಿರೋದು, ಇವಾಗ ಎಲ್ಲ ಊರಲ್ಲೂ ಅದಾಗೆ ಲೇಕ್ ಇರುತ್ತೆ. ಬಟ್ ನಮ್ಗೆ ಇರ್ಲಿಲ್ಲ ಅಂತ ನಾವು ಬೇಜಾರೇ ಮಾಡ್ಕೊಂಡಿಲ್ಲ. ಅದಕ್ಕೆ ನಾವೇ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟಿದ್ವಿ. ಇದು ಲೇಕ್ ವೆಂಡೂರಿ. ಅಂದ್ರೆ ಮನುಷ್ಯರೇ ಮಾಡಿರುವಂತಹ ಸರೋವರ. ಇದು ಮ್ಯಾನ್ ಮೇಡ್ ಲೇಕ್. ಇದು ಲೇಕ್ ವೆಂಡೂರಿ. ಇದು 1956 ಅಲ್ಲಿ ಒಲಿಂಪಿಕ್ ಗೇಮ್ಸ್ಗೆ ರೋಯಿಂಗ್ ಅಂಡ್ ಸ್ಪೋರ್ಟ್ಸ್ಗೆ ಯೂಸ್ ಮಾಡಿದ ಜಾಗ ಇದು. ಓಕೆ ಓಕೆ ಓಕೆ.
ಆಸ್ಟ್ರೇಲಿಯನ್ಸ್ ವಾಟರ್ ಸ್ಪೋರ್ಟ್ಸ್ ಏನೇ ಬೇಕು ಅಂದರೂ ತಾವೇ ಕ್ರಿಯೇಟ್ ಮಾಡ್ಕೊಂಡ್ಬಿಡ್ತಾರೆ. ಕರೆಕ್ಟ್. ಇದ್ರೂ ಇಲ್ಲದೆ ಇದ್ರೂ ತಲೆ ಕೆಡ್ಸ್ಕೊಳ್ಳಲ್ಲ. ಇದ್ರೆ ಸಂತೋಷ, ಇರಲಿಲ್ಲ ಅಂದರೆ ನಾವೇ ಕ್ರಿಯೇಟ್ ಮಾಡ್ಕೊತೀವಿ. ಸಿಕ್ಕಾಪಟ್ಟೆ ಗಾಳಿದೆ ಆದರೆ ಇವತ್ತು ಡ್ರೋನ್ ಹಾರಿಸಿ ತೋರಿಸೋಣ ಅಂದ್ಕೊಂಡ್ವಿ. ಡ್ರೋನ್ ಹಾರಿಸಿದ್ರೆ ಮೋಸ್ಟ್ಲಿ ನಮ್ಮ ಡ್ರೋನೇ ಹಾರೋಗುತ್ತೆ. ಆಶ್ಚರ್ಯ ಆಗ್ತಿದೆಯಾ ನಿಮಗೆ? ಇದು ಮನೆಗಳು ಅಂತ? ಮನೆಗಳಲ್ಲ ಇದು. ಇಲ್ಲೆಲ್ಲ ರೋಯಿಂಗ್ ಮಾಡ್ತಾರಲ್ಲ, ಅದಕ್ಕೋಸ್ಕರ ಎಕ್ವಿಪ್ಮೆಂಟ್ಸ್ನ ಸ್ಟೋರ್ ಮಾಡೋದಕ್ಕೆ ಮಾಡಿಟ್ಟಿರೋಂಥ ಜಾಗಗಳಿವು ಅಷ್ಟೇ. ಓ ಚೆನ್ನಾಗಿದೆ. ನೀರಿನ ಮನೆಗಳು. ನೀರಿನ ಮನೆ ಅಲ್ಲ ಇದು, ನೀರಿನ ಮೇಲಿರೋ ಮನೆ ಇದು. ಈ ಸರೋವರದ ಸುತ್ತಲೂ 6 ಕಿಲೋಮೀಟರ್ ವಾಕಿಂಗ್ ಟ್ರ್ಯಾಕ್ ಮಾಡಿದ್ದಾರೆ, ಗೊತ್ತಾ? ಬನ್ನಿ ಇವಾಗ 6 ಕಿಲೋಮೀಟರ್ ಫುಲ್ ವಾಕ್ ಮಾಡಿ ತೋರಿಸ್ತೀವಿ ನಾವು. ಈ ಚಳಿಯಲ್ಲಿ ನಾ ಬರಲ್ಲ, ಆದ್ರೆ ಬಿಸಿಲು ಬರ್ತಾ ಇದ್ದಾನೆ. ಸೊ ಓಕೆ, ಮ್ಯಾನೇಜ್ ಮಾಡ್ಬೋದು. ನಮಗೋಸ್ಕರ ಸೂರ್ಯ ಬಂದಿದ್ದಾನೆ. ಸೂರ್ಯ ಬರೋದೇ ಕಷ್ಟ ಈ ಊರಲ್ಲಿ. 3 ತಿಂಗಳು ಎಷ್ಟು 6 ತಿಂಗಳು ಬರಲ್ಲ ಸೂರ್ಯ? ಬರ್ತಾನೆ, ಸೂರ್ಯ ಬರ್ತಾನೆ. ಬಂದು ಹೋಗಿ ಮಾಡ್ತಾನೆ. ಕಣ್ಣ ಮುಚ್ಚಾಲ ಆಟ ಆಡುವಂತಹ ಸೂರ್ಯ. ವೆರಿ ಬ್ಯಾಡ್. ಈ ಸರೋವರ ಡ್ಯಾನ್ಸ್ ಮಾಡ್ತಾರತ್ತಲ್ಲ, ಅದಕ್ಕೇನಾದ್ರು ಇದಕ್ಕೆ ಲೇಕ್ ವಂಡೂರಿನ ಅಂತ ಹೆಸರಿಟ್ರೆ ಹಿಂಗೆ? ಅದೆಲ್ಲ ಏನೂ ಇಲ್ಲ. ಗೋಲ್ಡ್ ರಶ್ ಆಯ್ತಲ್ಲ, ಆ ಟೈಮಲ್ಲಿ ಇದಕ್ಕೆ ಬ್ಲ್ಯಾಕ್ ಸ್ವಾಂಪ್ ಅಂತ ಹೆಸರಿಟ್ಟಿದ್ರು. 1851 ನಲ್ಲಿ ಸರ್ವೆ ಮಾಡಿದವರು ಯಾರು? ಸೆಟ್ಲರ್ಸ್ ಸರ್ವೆ ಮಾಡಿದ್ರಲ್ಲ, ಅವಾಗ ಇಂಡಿಜಿನಸ್ ವುಮೆನ್ ನ ಒಬ್ರು ಬಂದು ಕೇಳಿದ್ರಂತೆ. ಅಂದ್ರೆ ಲೋಕಲ್ ಟ್ರೈಬ್ ಬುಡಕಟ್ಟಿನ ಹೆಣ್ಣು. ಇಂಡಿಜಿನಸ್ ಟ್ರೆಡಿಷನಲ್ ಓನರ್ಸ್, ಟ್ರೆಡಿಷನಲ್ ಕಸ್ಟೋಡಿಯನ್ಸ್ ನ, ಅಂದ್ರೆ 60,000 ವರ್ಷದಿಂದ ಈ ಭೂಮಿಲಿ ಇರುವಂತಹ ಪಾಲಿನೇಷನ್ಸ್. ಓಕೆ. ಸೊ ಅವ್ರನ್ನ ಕೇಳಿದವಾಗ ಅವಳು ಏನ್ ಹೇಳಿದಂತೆ, ವೆಂಡಾರಿ ಅಂತ ಅಂದಿದ್ದಾಳೆ. ವೆಂಡಾರಿ ಮೀನ್ಸ್ ಗೋ ಅವೇ ಅಂತ. ಅವಾಗಿಂದ ಇದನ್ನ ವೆಂಡೂರಿ ಅಂತ ಹೆಸರಿಟ್ಕೊಂಡಿದ್ದಾರೆ ಅವರು. ಹೋಗ್ರು ಅಂದ್ರು ಹೋಗ್ಲಿಲ್ಲ, ಹಾಳಾಗಿ ಹೋಗ್ರು ಅಂದ್ರು ಮಾತು ಕೇಳಲಿಲ್ಲ. ನಾವು ಇದೇ ಭೂಮಿಲಿ ಇರ್ತೀವಿ, ನಮಗೆ ಚಿನ್ನ ಬೇಕು ಅಂತ ಬಂದ್ಬಿಟ್ಟು ಆ ಲೇಡಿ ಇಂಡಿಜಿನಿಯಸ್ ವುಮೆನ್ನು ವೆಂಡಾರಿ ಅಂತ ಬೈದ್ರು. ಊರಿಗೆ ವೆಂಡೂರಿ ಅಂತ ಹೆಸರಿಟ್ಟು, ಲೇಕ್ಗೆ ವೆಂಡೂರಿ ಅಂತ ಹೆಸರಿಟ್ಬಿಟ್ಟು ಇಲ್ಲೇ ಸೆಟ್ಲ್ ಆಗ್ಬಿಟ್ರು. ಸೊ ಅದೇ ಮ್ಯಾನ್ ಮೇಡ್ ಲೇಕ್ ಇವಾಗಿದ್ದು. ಚೆನ್ನಾಗಿದೆ ಹೆಸರು. ಚೆನ್ನಾಗಿದೆ ನೋಡಿ. ವೆಂಡೂರಿ ಅಂದ್ರೆ ಗೋ ಅವೇ ಅಂತ, ಅಂದ್ರೆ ಎಲ್ಲರ ಕಷ್ಟಗಳು ಒಟ್ಟೋಗ್ಲಿ ಏನಂತ್ಯಾ? ಲೆಟ್ ಎವ್ರಿಬಡೀಸ್ ಡಿಫಿಕಲ್ಟೀಸ್ ಗೋ ಅವೇ. ವೆಂಡೂರಿ. ಯಾರು ಇನ್ನು ಮುಂದೆ ನನಗೆ ಕಷ್ಟ ಅಂದರೆ ವೆಂಡಾರಿ ಅಂತ ಹೇಳ್ಬಿಡಿ ನೀವು ಅಷ್ಟೇ ಅಲ್ವಾ? ನೋಡು, ಸರೋವರ ಮನುಷ್ಯ ಮಾಡಿದ್ದು. ಆ ಕಡೆ ತಿರ್ಸು, ಅಲ್ಲಿ ಮನೆ ಕಟ್ಟಿರೋದು ಮನುಷ್ಯ ಕಟ್ಟಿದ್ದು. ಆ ಮನೆ ತಗೊಳಕ್ಕೆ ಎಷ್ಟಾಗತ್ತೆ ಗೊತ್ತಾ? ಇಲ್ಲಿ 3 ಬೆಡ್ರೂಮು 2 ಬಚ್ಚಲ ಮನೆ ಇರೋಂಥ ಮನೆ ಹತ್ರ 20 ಕೋಟಿ ಆಗತ್ತೆ. ಅಬ್ಬಾ, ಈ ಲೇಕ್ ವ್ಯೂ ಮನೆ 20 ಕೋಟಿನ? 20 ಕೋಟಿ ಆ ಮನೆಗೆ. ಕೊಡಿಸ್ತೀರಾ ಅಂತ ನಾವು ತಗೊಂಡು ಸೆಟ್ಲ್ ಆಗ್ತೀವಿ ಇಲ್ಲಿ. ನೀನು ರಿಯಲ್ ಎಸ್ಟೇಟ್ ಮಾಡು, ಒಳ್ಳೆ ದುಡ್ಡಿದೆ ಅಲ್ವಾ? ಅಯ್ಯೋ ಏನ್ರಿ 20 ಕೋಟಿ ಮನೆ, ಲೇಕ್ ವ್ಯೂ ಇರುವಂಥ ಮನೆ 20 ಕೋಟಿ ಅಂತೆ. ಬಟ್ ಮನೆ ಸಖತ್ತಾಗಿದೆ. ಆಚೆ ಕಡೆ ಬರ್ತಿದ್ದಂಗೆ ಸರೋವರ, ವಾಕಿಂಗ್ ಎಲ್ಲ ಮಾಡ್ಕೊಂಡು ಚಿಲ್ ಮಾಡ್ಬೋದು. ದೊಡ್ಡ ಬೋಟ್ ಓಡಿಸಿರೋದನ್ನ ನೋಡಿದ್ದೀರಾ? ಇಲ್ಲಿ ನೋಡಿ, ಇವರು ರಿಮೋಟ್ ಇಟ್ಕೊಂಡು ಚಿಕ್ಕದು ಬೋಟ್ ರೇಸಿಂಗ್ ಮಾಡ್ತಾ ಇದ್ದಾರೆ. ನಾನೇ ಅನ್ಕೊಂಡಿದ್ದು ಯಾವ್ದಿದು, ಯಾರೋ ಬೋಟ್ ಓಡಿಸ್ತಾ ಇರಂತ. ನಾವೆಲ್ಲ ಪೇಪರ್ ಬೋಟ್ ಮಾತ್ರ ನೀರಲ್ಲಿ ಬಿಟ್ಟ ಅಭ್ಯಾಸ. ಇಲ್ಲಿಯ ಜನಗಳಿಗೆ ರಿಮೋಟ್ ಕಂಟ್ರೋಲ್ಡ್ ಬೋಟು. ಇದರಿಂದ ರೇಸ್ ಮಾಡ್ತಾ ಇದ್ದಾರೆ ನೋಡಿ. ಆರ್ ಯು ಗೈಸ್ ರೇಸಿಂಗ್? ವಾವ್. ನೋಡಿ ಇಲ್ಲಿ ಮೆಷಿನ್ ಇದೆ. ವಾವ್, ಐ ಹ್ಯಾವ್ ನೆವರ್ ಸೀನ್ ದಿಸ್. ರಿಮೋಟ್ ಕಂಟ್ರೋಲ್ ಇದೆ, ಡ್ರೋನ್ ಥರ. ಚಳಿ ಇದೆ ಅಂದ್ಬಿಟ್ಟು ಫುಲ್ಲು ಮಾಸ್ಕ್ ಹಾಕಿದ್ದಾರೆ ಅದಕ್ಕೆ. ಮತ್ತು ಇಬ್ಬರು ಸೇರಿ ರೇಸಿಂಗ್ ಮಾಡ್ತಾರೆ ಅಲ್ಲಿ. ಇದೊಂದು ರೀತಿಯ ರಿಕ್ರಿಯೇಷನಲ್ ಆಟ. ಬಗ್ಗೋಗಿದೆ ಗಾಳಿಗೆ. ಕೆಳಗಡೆ ಬ್ಲೇಡ್ ಇದೆ. ಇಲ್ಲಿ ಹಾಟ್ ಚಾಕ್ಲೇಟ್ ಸಿಕ್ಕಾಪಟ್ಟೆ ಫೇಮಸ್ ಅಂತೆ. ಅಬ್ಬಾ, ಬೆಚ್ಚಿಗಿದೆ ಒಳಗೆ. ವಿಂಟೇಜ್ ರೆಸ್ಟೋರೆಂಟು, ಹಳೆ ಕಾಸ್ಕೆಲ್ಲ ಇಟ್ಟಿದ್ದಾರೆ ನೋಡಿ. ವಾವ್. ಚಳಿ, ಮಳೆ, ಗಾಳಿ ಇದ್ರೆ ಏನು ಮಾಡಬೇಕು? ಒಳಗೆ ಬೋಟ್ ಶೆಡ್ ಒಳಗೆ ಕೂತ್ಕೊಂಡು ಹಾಟ್ ಚಾಕ್ಲೇಟ್ ಆರ್ಡರ್ ಮಾಡಬೇಕು. ಹಾಟ್ ಚಾಕ್ಲೇಟ್ ಕುಡಿಬೇಕು. ಮೆನು ಕೊಟ್ಟಿದ್ದಾರೆ. ಬೋಟ್ ಶೆಡ್ ಚೆನ್ನಾಗಿದೆ ಹೆಸರು. ನೀರು ಎಲ್ಲ ಕಡೆ ಫ್ರೀ ಕೊಡ್ತಾರಲ್ಲ ಇಲ್ಲಿ? ನೀರೆಲ್ಲ ಕಡೆ ಚಾರ್ಜ್ ಮಾಡಲ್ಲ. ಎಲ್ಲೂ ಚಾರ್ಜ್ ಮಾಡಲ್ಲ, ನೀರೆಲ್ಲ ಚಾರ್ಜ್ ಮಾಡಲ್ಲ. ಯುರೋಪಲ್ಲಿ ಅದೊಂದು ಪ್ರಾಬ್ಲಮ್ಮು, ಎಲ್ಲ ಕಡೆ ಚಾರ್ಜ್ ಮಾಡ್ತಾರೆ. ಮೊನ್ನೆ ಇಟಾಲಿಲೋ ಎಲ್ಲೋ ಒಬ್ಳು ಟೂರಿಸ್ಟ್ ಕೇಸ್ ಹಾಕಿದ್ಲು.
ಅವಳು ಸ್ಕೀ ರೆಸಾರ್ಟ್ಗೆ ಹೋಗಿರ್ತಾಳೆ. ಸ್ಕೀ ರೆಸಾರ್ಟ್ಗೆ ಹೋದಾಗ ನೀರು ಕೇಳ್ತಾಳೆ. ಯಾರು ವೆಯ್ಟರ್ ಬಾಟ್ಲಲ್ಲೇ ತೊಗೋಬೇಕು, ನಿನ್ನ ಸ್ವಂತ ನೀರು ತರಂಗಿಲ್ಲ ಅಂತ ಹೇಳ್ತಾನೆ. ಸೊ ಅದಕ್ಕೆ ಇಟಾಲಿಯನ್ ಕೋರ್ಟು ಹೋಟೆಲ್ ಪರನೇ ರೂಲಿಂಗ್ ಮಾಡುತ್ತೆ, ಯಾವುದೇ ರೂಲ್ಸ್ ಇಲ್ಲ, ಚಾರ್ಜ್ ಮಾಡಬಾರ್ದು ಅಂತ. ಸೊ ಮಾಡೋದು ಅವರ ಡಿಸ್ಕ್ರಿಷನ್ ಅಂದ್ಬಿಟ್ಟು ಟೂರಿಸ್ಟ್ ಸೋಲ್ತಾಳೆ. ನಮ್ಮ ದೇಶ ಹಂಗಲ್ಲ, ಎಲ್ಲೋದ್ರೂ ನಾವು ಫ್ರೀಯಾಗಿ ನೀರು. ನನ್ನ ಪ್ರಕಾರ ನನಗೂ ಅದೊಂದು ಅನ್ಸುತ್ತೆ, ಏನು ಸಿಗಲಿಲ್ಲ ಅಂದ್ರೂ ಅಟ್ಲೀಸ್ಟ್ ನೀರೊಂದು ಪ್ರತಿಯೊಬ್ಬ ಮನುಷ್ಯನ ಹಕ್ಕು, ಅದಕ್ಕೆ ಚಾರ್ಜಸ್ ಅದು ಬಿಟ್ಟು ಇನ್ನೆಲ್ಲದಕ್ಕೂ ಓಕೆ. ಈ ಕೋಲ ಯಾರು ಕೇಳಲ್ಲ, ಆದರೆ ನೀರಿಗೂ ಚಾರ್ಜಸ್ ಇರಬಾರ್ದು ಅನ್ನೋ ನಾನು ಅನ್ಕೊಳ್ಳೋದು. ಬೇಸಿಕ್ ರೈಟ್ಸ್ ಅದು ನಿಜ. ತಂಗಿ ನಾನು ಕೊಡಿಸ್ಬೇಕು, ನನಗೆ ಕೊಡಕ್ಕೆ ಬಿಡ್ತಲ್ಲ, ಅಡ್ಡ ಬಂದು ನಿಂತ್ಕೊಂಡು ತೊಳ್ಬಿಡ್ತೀನಿ ನಾನು ಎಲ್ಲರ ಮುಂದೆ. ನಮ್ಮದು ಫೇವ್ರೆಟ್ ಡೇಟ್ ನೈಟ್ ಸ್ಪಾಟ್ ಇದು. ಈ ಜಾಗಕ್ಕೆ ಊಟ ಪ್ಯಾಕ್ ಮಾಡ್ಕೊಂಡು ತೊಗೊಂಬಂದು ಟೇಕ್ ಅವೇ ತೊಗೊಂಡು ಬಂದು ಇಲ್ಲಿ ಕುತ್ಕೊಂಡು ತಿನ್ನೋದು. ಸೊ ನೀನು ಬಾವ ಬಂದರೆ ಶಾಂತವಾಗಿರುತ್ತೆ. ಎಂಥ ಅದ್ಭುತವಾದ ಜಾಗ ನಿಜವಾಗ್ಲು. ಪ್ರಕೃತಿ ಇದ್ದಾಗ ಅದಕ್ಕೆ ಜೊತೆ ಕರೆಕ್ಟಾಗಿ ಕನೆಕ್ಟ್ ಆಯಿತು ಅಂದರೆ, ಮತ್ತು ಅದನ್ನು ಉಳಿಸ್ಕೊಳ್ತಾ ಹೋಗ್ತು ಅಂದರೆ ಲೈಫ್ ತುಂಬ ಸೊಗಸಾಗಿರುತ್ತೆ. ಕರೆಕ್ಟ್. ಅದನ್ನು ಹಾಳು ಮಾಡ್ತು ಅಂದರೆ ಜೀವನ ಸರ್ವನಾಶ, ನರಕ. ಕರೆಕ್ಟ್. ಆಹಾ, ಕಾಮನ ಬಿಲ್ಲು, ಎಂಥ ಮ್ಯಾಜಿಕ್ ಅಲ್ವಾ ವರ್ಲ್ಡು, ಏನೆಲ್ಲ ಆಗುತ್ತೆ. ಹೀಗೆ ನನ್ನ ಸಾಂಗ್ಸ್ನ ಕೇಳಿಸ್ತಾ ಇದ್ದೀನಿ ನಮ್ಮ ಕಾರಲ್ಲಿ, ನಮ್ಮದೇ ಗ್ಲೋಬಲ್ ಕನ್ನಡಿಗ ಸಾಂಗ್ಸು. ಹೇಗೆ ಅನಿಸ್ತಾ ಇದೆ? ಸೂಪರ್ ಆಗಿದೆ. ಮರೆಸಿದೆ ನೀ ನಡೆವ ಮಾತು, ಎದೆ ಬಡಿತವೇ ಆದಂತಿದೆ. ಈ ಒಂದು ವೆರಿ ಐತಿಹಾಸಿಕ ಜಾಗಕ್ಕೆ ಬಂದಿದ್ದೀವಿ. ನಮ್ಮೂರು ಯಾಕೆ ಗೊತ್ತಾ ಶಾಂತವಾಗಿರೋದು? ಈ ಊರಲ್ಲಿರೋಂಥ ಪುಟ್ಟ ಮನೆಗಳು ನೋಡು, ಹೈ ರೈಸ್ ಬಿಲ್ಡಿಂಗ್ಸ್ ಎಲ್ಲ ಏನೂ ಇಲ್ಲ, ತುಂಬ ಕ್ಯೂಟಾಗಿರುತ್ತೆ. ಮನೆ ಮುಂದೆ ಜಾಸ್ತಿ ಗಾರ್ಡನ್ ಇರುತ್ತೆ, ಒಳ್ಳೊಳ್ಳೆ ಹೂವಿನ ಗಿಡಗಳಿರುತ್ತೆ, ಬ್ಯಾಕ್ ಯಾರ್ಡಲ್ಲಿ ಒಳ್ಳೊಳ್ಳೆ ಹಣ್ಣಿನ ಮರಗಳನ್ನೂ ಹಾಕೊಂಡಿರ್ತಾರೆ. ಅದಕ್ಕೆ ಪ್ರಶಾಂತವಾಗಿದೆ ನಮ್ಮೂರು. ಇದು ಬ್ಯಾಲ್ರಾಟ್ನ ಮುಖ್ಯ ದ್ವಾರ ಅಂತ ಹೇಳ್ಬೋದು, ದಿ ಅವೆನ್ಯೂ ಆಫ್ ಆನರ್. ಇದನ್ನು ಯಾಕೆ ಕಟ್ಟಿರೋದು ಅಂತಂದರೆ, World War I ಯಾರ್ಯಾರೆಲ್ಲ ಲೋಕಲ್ಸ್ ಮೆನ್ ಆ್ಯಂಡ್ ವುಮೆನ್ ಸರ್ವ್ ಮಾಡಿದಾರಲ್ಲ ಅವ್ರ ನೆನಪಿಗೆ 3800 ಮರಗಳನ್ನ ನೆಟ್ಟಿದ್ದಾರೆ. ದಟ್ ಸ್ಟ್ರೆಚಸ್ 22 ಕಿಲೋಮೀಟ್ರು. ಇಲ್ಲಿ ಹಾಕಿದ್ದಾರೆ ನೋಡಿ ಒಬ್ಬೊಬ್ಬರ ಹೆಸರು, ಯಾರ್ಯಾರೆಲ್ಲ ಹೆಸರಿಗೆ ಒಂದೊಂದು ಮರ ನೆಟ್ಟಿದ್ದಾರೆ ಅಂದ್ಬಿಟ್ಟು ಅಂತ. ಮಾತ್ರ ಎಲ್ಲ ಮರಗಳಿಗೂ ಒಂದೊಂದು ನೇಮ್ ಕಾರ್ಡ್ ಹಾಕ್ಬಿಟ್ಟು ಒಂದೊಂದು ಮರ ನೆಟ್ಟಿದ್ದಾರೆ. ನಮ್ಮ ದೇಶದಲ್ಲೂ ಪ್ರತಿಯೊಬ್ಬ ಸೇವೆ ಮಾಡಿದವನಿಗೂ ಮರ ನೆಟ್ಬಿಟ್ಟಿದ್ರೆ ನಮ್ಮ ದೇಶದಲ್ಲಿ ಎಷ್ಟು ಆಕ್ಸಿಜನ್ ಇರೋದು, AQI ಪ್ರಾಬ್ಲಮ್ ಇರ್ತಾ ಇರಲಿಲ್ಲ, ಪೊಲ್ಯೂಷನ್ ಇರ್ತಾ ಇರಲಿಲ್ಲ, ಸಿಕ್ಕಾಪಟ್ಟೆ ಗಾಳಿ ಇರೋದು. ಏನಂತೀರಾ? ಇಡೀ ಊರಲ್ಲಿ ಎಲ್ಲ ಮರಗಳಿಗೂ ಶೇವಿಂಗ್ ಮಾಡಿಬಿಟ್ಟಿದೆಯಲ್ಲೇ, ಎಲ್ಲ ಬೋರ್ಡ್ ಆಗ್ಬಿಟ್ಟಿದೆ. ನಾವು ಶೇವ್ ಮಾಡಿರೋದಲ್ಲ ಅದು, ಮತ್ತೆ ನೀವು ಬಂದಿರೋಂಥ ಕ್ಲೈಮೇಟ್ ಆ ಥರ ಇದೆ. ಇದು ಆಟಮ್ ಅಂತ. ಆಟಮಲ್ಲಿ ಥಂಡಿಗೆ ಎಲ್ಲ ಮರದಲ್ಲಿರೋಂಥ ಎಲೆಗಳು ಉದುರೋಗ್ಬಿಡ್ತವೆ. ನಿಂತ್ಕೊಂಡಿರೋಂಥ ಜಾಗ ಬ್ಯಾಲರಾಟು ವಿಕ್ಟೋರಿಯಾದ ಕೋಲ್ಡೆಸ್ಟ್ ನಗರ. ನಮ್ಮ ಆವ್ರೇಜ್ ಟೆಂಪ್ರೇಚರು 12.5 ಡಿಗ್ರೀಸ್ ಇರುತ್ತೆ. ಅದಕ್ಕೆ ನಾನು ಗಡ 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 ನಡಕ್ತಾ ಇರೋದು ಅವಾಗಿಂದ. ಈಗ ನಾವು ಕೆನ್ಸಿಂಗ್ಟನ್ ಕ್ರೀಕ್ನ ಪಾಸ್ ಆಗ್ತಾ ಇದ್ದೀವಿ. ಬೇಸಿಕಲಿ ಕ್ರೀಕ್ ಅಂದರೆ ಏನು? ಈ ಕ್ರೀಕ್ ಮತ್ತು ಕೆನಾಲ್ಸ್ ಅಂತೀವಿ. ಈ ಆಸ್ಟ್ರೇಲಿಯಾ ದೇಶದಲ್ಲಿ ಮಳೆ ಆದಾಗ ನೀರು ಬರುತ್ತಲ್ಲ, ಅದನ್ನು ಹೋಗುವಂತಹ ದಾರಿ, ನದಿಗಳಿಗೆ ಸೇರುವಂತಹ ದಾರಿಯನ್ನು ಮಾಡಿರ್ತಾರೆ. ದಾರಿಯಲ್ಲಿ ಜಾಲರಿ ಹಾಕ್ಬಿಟ್ಟು ಪ್ಲಾಸ್ಟಿಕ್ಕು ಹಾಳು ಮುಳು ಏನಾಯಿದ್ರೆ ಇಲ್ಲೇ ಸಿಗಾಕೊಂಡು ನದಿಗಳಿಗೆ ಸೇರಿದಿರೋ ರೂಪದಲ್ಲಿ ಅದನ್ನು ಮಾಡಿರ್ತಾರೆ. ಈ ಮಳೆಯಲ್ಲಿ ಇದನ್ನು ನಿಮಗೆ ತೋರಿಸ್ತಾ ಇರೋದೇ ವಿಶೇಷ. ಕಾಲೆಲ್ಲ ನಿಂದೋಗಿದೆ. ಅಯ್ಯಯ್ಯೋ, ಏನು ಮಾಡೋದಪ್ಪ, ಫುಲ್ ಕೊಳ್ಳಿದೆ ರೀ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದೊಂದು ರಿಯಲ್ ಎಸ್ಟೇಟ್ ಪ್ರಾಜೆಕ್ಟು, ಸೇಲ್ಸ್ ಅಡ್ವರ್ಟೈಸ್ಮೆಂಟು. ಆದರೆ ಇದನ್ನು ಹಾಕಿರೋದು ಅಥವಾ ಅಂಟಿಸಿರೋದು ಒಂದು ಶಿಪ್ಪಿಂಗ್ ಕಂಟೈನರ್ನ ಮೇಲೆ. ಯಾಕಪ್ಪ ಅಂದರೆ ಈ ಒಂದು ಪ್ಲಾಟನ್ನು ಮಾರ್ತಾಯಿದ್ದಾರೆ ಈ ಒಂದು ರಿಯಲ್ ಎಸ್ಟೇಟ್ ಕಂಪ್ನಿ. ಈಗ ದೊಡ್ಡ ಬೋರ್ಡು ಮತ್ತು ಅದಕ್ಕೆ ಐರನ್ ರಾಡ್ಸು ಅವೆಲ್ಲ ಹಾಕಿದ್ರೆ ತುಂಬ ಕಾಸ್ಟ್ ಜಾಸ್ತಿ ಆಗುತ್ತೆ. ಅದೇ ಒಂದು ಶಿಪ್ಪಿಂಗ್ ಕಂಟೈನರು ಆಸ್ಟ್ರೇಲಿಯಲ್ಲಿ ತರಬೇಕು ಅಂದರೆ $2,000 ತರ್ಬೋದಂತೆ. ಅಂದರೆ ಸರಿ ಸುಮಾರು $1,40,000 ಅದನ್ನು ತಂದು ಇಲ್ಲಿ ಹಾಕ್ತಾರೆ. ಅದರ ಮುಂದೆ ಅಡ್ವರ್ಟೈಸಿಂಗ್ ಮಾಡ್ತಾರೆ. ಈ ಪ್ರಾಪರ್ಟಿಯನ್ನು ಮಾರಿದ ನಂತರ ಗಾಡಿ ಒಳಗೆ ಹಾಕ್ಕೊಂಡು ಈ ಒಂದು ಕಂಟೈನರ್ನ
ಇನ್ನೊಂದು ನೆಕ್ಸ್ಟ್ ಲೊಕೇಶನ್ಗೆ ಹಾಕ್ತಾರೆ. ಇದರಿಂದ ರಿಪೀಟ್ ಕಾಸ್ಟ್ ಅಂತ ಏನಂತೀವಿ ಅಥವಾ ರಿಕರಿಂಗ್ ಕಾಸ್ಟ್ ಅದನ್ನು ಉಳಿಸ್ಬೋದು. ಎಂತಹ ಬ್ರಿಲಿಯಂಟ್ ಐಡಿಯಾ. ಸುತ್ತಾಡ್ಕೊಂಡು ಸೂರ್ಯಾಸ್ತದ ಸಮಯದಲ್ಲಿ ವಾಪಸ್ ಬಂದಿದ್ದೀವಿ. ನಮ್ಮ ಚಿಕ್ಕಮ್ಮ ನಮಗೋಸ್ಕರ ಸ್ಪೆಷಲ್ ಅಡುಗೆ ಮಾಡಿಕೊಂಡು ಕಾಯ್ತಾ ಇದ್ದಾರೆ. ನಮ್ಮ ಬಬ್ಬಲ್ಲು ಮತ್ತು ಬಡ್ಡಿ ಇಬ್ಬರೂ ಕಾಯ್ತಾ ಇದ್ದಾರೆ ಬೋಳ್ತಾ. ಬಡ್ಡಿ ಬಬ್ಬಲ್ ಬಾ 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 ಬಾ. ಓಯ್ ಬನ್ನಿ ಬನ್ನಿ. ಬಾಯ್ಸ್ದು ಊಟದ ಸಮಯ. ನಮ್ದು ಊಟ ಆಯಿತು. ಇಬ್ರು ಬಾಯ್ಸು ಹೆಂಗ್ ಕಾಯ್ತಾ ಇದ್ದಾರೆ ನೋಡಿ. ತಿನ್ನಕ್ಕೆ ಹೇಳ್ಬೇಡಿ, ಹಂಗೇನೆ ಅದೇನೋ ಹೇಳಿದ್ರಲ್ಲ ಕಮಾಂಡ್. ಹೇಳೋತಂಗ್ ತಿನ್ನೋಂಗ್ ಅಂದ್ರೆ ನೋಡಿ ಎಷ್ಟು ಟ್ರೈನ್ಡ್ ನಾಯಿಗಳು. ಒಂದು 10 ಲೀಟ್ರು ಕಾಯಿ ಚಟ್ನಿ ತಯಾರಾಗಿದೆ. ನಿಮ್ಮ ಮಸಾಲೆ ದೋಸೆ ಹಾಕೋ ಅಥೆಂಟಿಕ್ ಕೆಂಪು ಚಟ್ನಿನ ಹೆಂಗೆ ತಯಾರು ಮಾಡಿದ್ದಾರೆ ನೋಡಿ ಆಸ್ಟ್ರೇಲಿಯಲ್ಲಿ. ರೋಸ್ಟ್ ಆಗ್ತಾ ಇದೆ. ಕಲರ್ ನೋಡ್ರಿ, ಕಲರ್ ನೋಡ್ರಿ, ಆ ಹೊಳಪು ನೋಡಿ, ಆ ಗೋಲ್ಡನ್ ಬ್ರೌನ್ ಟೆಕ್ಸ್ಚರ್ ನೋಡಿ. ನೋಡಿ ಮನೆಗೆ ಪೋಸ್ಟ್ ಬಂದಿದೆ. ಪೋಸ್ಟ್ ಮ್ಯಾನು ಮಳೆಯಲ್ಲೂ ಯಾವ ರೀತಿ ಪೋಸ್ಟ್ ತಂದುಕೊಡ್ತಾ ಇದ್ದಾರೆ ಅನ್ನೋದನ್ನ ನೋಡ್ಬೋದು. ಓಹ್, ಏನೋ ಆರ್ಡರ್ ಮಾಡಿದ್ದಾಳೆ, ಅವೆಲ್ಲ ಬಂತು ಮನೆಗೆ. ಆಸ್ಟ್ರೇಲಿಯನ್ಸ್ ಹೆಂಗೆ ಅಂದರೆ ಚಳಿ ಇದ್ರೂ ಚಡ್ಡಿ ಹಾಕೊಂಡು ಓಡಾಡ್ತಾರೆ, ಜಾಕೆಟ್ ಹಾಕೋತಾರೆ, ಅಂದರೆ ಚಡ್ಡಿ ಬಿಡಲ್ಲ, ಪ್ಯಾಂಟ್ ಹಾಕೊಳ್ಳಲ್ಲ. ನಾನು ಅದನ್ನೇ ನೋಡಿದ್ದು ಅಭ್ಯಾಸ ಇವರಲ್ಲಿ. ನೋಡಿ ಮಳೆಯಲ್ಲಿ ನೆನ್ಕೊಂಡು ಚಳಿಲಿ ಬಂದಿದ್ದಾರೆ ಪೋಸ್ಟ್ ಆಫೀಸು. ಪೋಸ್ಟ್ ಮ್ಯಾನ್ ನೋಡಿ ಹೇಗಿದ್ದಾರೆ ಅಂತ ಸ್ಮಾರ್ಟಾಗಿ. ಒಳಗೆ ಪೋಸ್ಟ್ ಎಲ್ಲ ಇಟ್ಕೊಂಡಿದ್ದಾರೆ, ಗಾಡಿಯಲ್ಲಿ ಬಂದಿದ್ದಾರೆ, ಒಬ್ಬರೇ ಎಲ್ಲ ದುನಿಯಾ ಮೇಂಟೈನ್ ಮಾಡ್ತಾರೆ. ಈ ಥರ ಮನೆಗಳಿಗೆ ಬರ್ತಾರೆ, ನಿಲ್ಲಿಸ್ಕೋತಾರೆ, ಕೊಟ್ಬಿಟ್ಟು ಮತ್ತೆ ಒಯ್ತಾ ಇರ್ತಾರೆ.